ಪೂಜಾನು ಮಾಡ್ರಿ. ಒಬ್ಬ ಮನುಷ್ಯ ಯಾರು ಇದ್ರ ಬಗ್ಗೆ ಮಾಹಿತಿ ಅದ ತಮ್ಮ ಊರಾಗ ತಮ್ಮ ಆಜುಬಾಜು ನಿಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಅವರಿಗೆಲ್ಲರಿಗೆ ಮೋಟಿವೇಟ್ ಮಾಡಿ ಪ್ರತಿಯೊಬ್ಬರಿಗೆ 350 ರೂಪಾಯಿ ದಿವಸಕ್ಕೆ ₹1 ನೀವು ಯಾರಿಗಾದ್ರೂ ಬರ್ತ್ಡೇ ಗಿಫ್ಟ್ ಕೊಡಿ ಹೋಗ್ಬೇಡ್ರಿ. ಇನ್ನೊಂದು ಡಿಜಿಟಲ್ ಇದು ಆಗ್ಯದು. ವಾಟ್ ಇಸ್ ದಟ್ ಸ್ಕೀಮ್? ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಪರ್ಪಸ್ಗೆ ನಾವು ಚೆಕ್ ಕೊಟ್ಟರೆ ಅದಕ್ಕೆ ಪರ್ಪಸ್ಗೆ ಯೂಸ್ ಆಗುತ್ತೆ. ಯಾರಾದ್ರೂ ಒಂದು ₹5,000 ಚೆಕ್ ಕೊಟ್ಬಿಟ್ರೆ ಅಕೌಂಟ್ ಪೇ ಇಲ್ಲ. ನಾಟ್ ಅಕೌಂಟ್ ಪೇ, ನಾಟ್ ಗಿಫ್ಟ್ ಚೆಕ್. ಸ್ಪೆಸಿಫಿಕ್ ಪರ್ಪಸ್ ಓನ್ಲಿ ದಟ್ ಚೆಕ್ ವಿಲ್ ಬಿ ಯೂಸ್ಡ್. This video is sponsored by Mahalakshmi Jewelers, United Hospital, KBR University, News and Fabrics Clothes Store, Surat Khazana, Chulbul Lighting and Furniture, S-Mart Super Bazaar, and by Easy Buy at Orchid Mall. ಎಲ್ಲರಿಗೂ ನಮಸ್ಕಾರ. ನಾನು ಯೂನಿಯನ್ ಬ್ಯಾಂಕ್ ರೀಜನಲ್ ಹೆಡ್ ಅರವಿಂದ್ ಹೆಗ್ಡೆ. MSME ಲಘು ಉದ್ಯಮದವರಿಗೆ ಎಲ್ಲ ಕಡೆಯಿಂದನೂ ಎಲ್ಲ ಬ್ಯಾಂಕಿಂದನೂ ಸಪೋರ್ಟ್ ಇದೆ. ಹೇಗೆ ಅಂದರೆ ಯಾವುದೇ ವೃತ್ತಿ ನಿಮ್ಮ ಬಡಗಿ ಕಮ್ಮಾರು ಯಾವುದೇ ನಿಮ್ಮ ಕುಲಕಸಬುಗಳು ಇದ್ದರೂ ಸಹ ಅದನ್ನು ನೀವು ಒಂದು ಯೂನಿಟ್ ಆಗಿ ಕನ್ವರ್ಟ್ ಮಾಡಿ ಕೆಲಸ ಮಾಡಲಿಕ್ಕೆ ಎಲ್ಲ ಬ್ಯಾಂಕ್ಗಳು ಸಪೋರ್ಟ್ ಕೊಡ್ತಾ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಬಹಳ ಸರಳ ಇದೆ, ಸರಳ ಬಡ್ಡಿ ಇದೆ. 7% ಇಂದ ಶುರುವಾಗುತ್ತೆ, 8.5% ವರೆಗಿದೆ. ಇದು ಸಿಂಪಲ್ ಇದೆ, ವರ್ಷಕ್ಕೆ ಕಟ್ಟದೇ ಇದ್ರೆ ಮಾತ್ರ ಕಾಂಪೌಂಡ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು ನೀವು ಇದನ್ನ ಉಪಯೋಗಿಸ್ಕೊಳ್ಳಿ. ಆಮೇಲೆ ಯಾವುದೇ ಓವರ್ ಡ್ರಾಫ್ಟ್ ಸೌಲಭ್ಯ ಇದೆ ಇದರಲ್ಲಿ. ರನ್ನಿಂಗ್ ಅಕೌಂಟ್ ಅಂತ ನಾವು ಬ್ಯಾಂಕಲ್ಲಿ ಹೇಳ್ತೀವಿ. ಹೇಗೆಂದ್ರೆ ನೀವು ದುಡ್ಡು ಕಟ್ಟಬೇಕು ಮತ್ತೆ ತಗೊಳ್ಬಹುದು, ಅವತ್ತಿನ ಸೇಮ್ ದಿನ ವಾಪಸ್ ತಗೊಳ್ಬಹುದು. ಇನ್ನೊಂದು ಟರ್ಮ್ ಲೋನ್ ಅಂತ ಕೊಡ್ತೀವಿ, 5 ವರ್ಷದವರೆಗೆ 7 ವರ್ಷದವರೆಗೆ. ನಾವು ಅದನ್ನ ಕಂತಾಗಿ ನೀವು ಕಟ್ತಾ ಹೋಗ್ಬೋದು, EMI ಆಗಿ ಕಂತು ಕಟ್ತಾ ಹೋಗ್ಬೋದು. ಅದರಲ್ಲೂ ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ಕೊಡ್ತಾ ಇದೀವಿ. ಎಲ್ಲರಿಗೆ SHG ಗ್ರೂಪು ಯಾರ್ಯಾರಿಗೆ ಏನೇನು ಬೇಕು ಒಳ್ಳೆ ಪ್ರೋಗ್ರಾಮ್ ಮಾಡಬೇಕು. ಇವತ್ತು ಒಳ್ಳೆ ಸ್ಕೀಮ್ ಇವೆ. ಒಳ್ಳೆ ನೀವು ಪಬ್ಲಿಸಿಟಿ ಮೆಟೀರಿಯಲ್ ಕೊಟ್ಟು ನಮಗೆ ಗೊತ್ತಿಲ್ಲ ಸ್ಕೀಮ್. ಇವ್ರು ಶೇಟ್ ಇವ್ರು ಹೇಳಿದ್ರು, ಅವರು ಈ ನೋಟಲ್ಲಿ ನಮ್ಮ ಹೇಳಿದ್ರು, ಮೋಸ್ಟ್ ಆಫ್ ದ ಸ್ಕೀಮ್ ಯು ನೋ, ಮೋಸ್ಟ್ ಆಫ್ ಸ್ಕೀಮ್ ವಿ ಡು ನಾಟ್ ನೋ, ಮೋಸ್ಟ್ ಆಫ್ ಸ್ಕೀಮ್ ಯು ನೋ ವಿ ಡು ನಾಟ್ ನೋ. No, our fellows, they do not know. You should make them know. देश के लिए थोड़ा काम करना चाहिए. 10 आधा घंटा 1 घंटा इसको बुलाओ लोगों को. आपके you should have involved many people here. You should have involved Indian Medical Association. You should have involved other various persons who are linked with the people. I being a member of parliament from BJP government, I want all problems to be addressed. All these simple scheme to make some your bank association keep a seminar on that, hold a, let them discuss. They will tell their issues, they will respond to you. You tell how many each bank. I'm very happy. At least SBI has given about 90 this scheme about social security scheme. What about other bank? Many people have died. They meet accident, they suffer. There is a scheme. This you have to utilize. This is very important now, and you have to keep your meetings. Monthly meeting. What is the meeting district? ತಹಶೀಲ್ ಆಫೀಸಿಗೆ ಬರ್ತಾರೆ, ಇಲ್ಲಾಂದ್ರೆ DC ಆಫೀಸಿಗೆ ಬರ್ತಾರೆ. ಇಲ್ಲಾಂದ್ರೆ ನಮ್ದು ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಮ್ಮ ಭಾರ MP ಸರ್ ಸಹಿತ ಅದೇ ಕ್ಯಾಂಪಸ್ನಾಗ ಸರ್ ಆಫೀಸ್ ಇರೋದ್ರಿಂದ ಅಲ್ಲಿ ಹೆಚ್ಚಿಗೆ ಅವ್ರಿಗೆ ಭಾರ ಬೀಳ್ತಾ ಇದೆ. ನಾವೇನಾದರೂ ಕೇಳಿದ್ರೆ ಸಾರ್ವಜನಿಕರು ಒಂದೇ ಅಹವಾಲು, ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಆಗ್ತಾ ಇಲ್ಲ. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಇದೆ ಬ್ಯಾಂಕ್ ಅವ್ರ ಹತ್ರ, ಪ್ರತಿಯೊಂದು ಬ್ರಾಂಚ್ನಲ್ಲಿ ಒಂದು ಫ್ಯಾಸಿಲಿಟೇಷನ್ ಸೆಂಟರ್ ಅಂತಕ್ಕಂಥದ್ದು ಮಾಡಿ. ನಂದು ರಿಕ್ವೆಸ್ಟ್ ಇದೆ. ಅಂದ್ರೆ ಮಾರ್ಗದರ್ಶನ ಮಾಡಿದ್ರೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗುತ್ತೆ, ಏನಂತಕ್ಕಂಥದ್ದು ಗೊತ್ತಾಗುತ್ತೆ. ಬ್ರಾಂಚ್ ಮ್ಯಾನೇಜರ್ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಅಕೌಂಟೆಂಟ್ ಹತ್ರ ಹೋಗ್ಬೇಕು. ಅಲ್ಲಿ ಇಲ್ಲಿ ಕಳಿಸೋದು, ಇಲ್ಲಾಂದ್ರೆ ಅಲ್ಲಿ ಕಳಿಸೋದು ಏನಾಗ್ತದೆ, ರೈತರು ಗ್ರಾಮಗಳಿಂದ ಬಂದಿರ್ತಾರೆ, ಅವ್ರಿಗೆ ಮಾಹಿತಿ ಇರೋಲ್ಲ, ಅವ್ರು ಅಷ್ಟು ಎಜುಕೇಟೆಡ್ ಇರಲ್ಲ. ಹಾಗಾಗಿ ಮಾಹಿತಿ ಸಿಗಲಾರ್ದ ಒಂದು ಅವ್ರಿಗೆ ಒಂದು ತೊಂದರೆ ಅಂತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟು, ಬೇಡಪ್ಪ ಇದು ಬ್ಯಾಂಕಿನ ಉಸಾಬರಿ ಬೇಡ ಅಂತ ತಿಳ್ಕೊಂಡು ಮನಿ ಲ್ಯಾಂಡರ್ಸ್ ಹತ್ರ ಏನಿರ್ತಲ್ಲ, ನೀವು ಗ್ರಾಮಗಳಲ್ಲಿ ಇರ್ತಾಗ
ಈ ಲೇವಾದೇವಿದಾರರ ಹತ್ರ ಹೋಗ್ಬಿಟ್ಟು ಸಾಲ ಮಾಡ್ಕೊಳ್ಳೋದು, ಅವ್ರಿಗೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಾಕ್ಬಿಟ್ಟು ಆ ಸಾಲದ ಸೂಲದಲ್ಲಿ ರೈತರು ಆತ್ಮಹತ್ಯೆ ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಬಹಳ ಜನ ನೋಡ್ತಾ ಇದ್ದೀವಿ. So our honorable MP is also a surgeon. So when he spoke, most of the time he was speaking to the bankers. If you remember, though there are more people this side, customers, our honorable MP was speaking most of the time to the bankers, addressing to the bankers. So that is why I said this program is a program for the bankers to reach out to the customers. And what MP sir said is probably what the public, he is a public representative, he has expressed what is the view of the public. And as I said, MP sir is also a surgeon who keeps knife. A surgeon has a knife. The surgeon's knife cuts. It hurts when the surgeon cuts. But that is not to kill, but to heal. So when you have a tumor, you have a problem in the body, you go to the surgeon who does a surgery. Though that surgery hurts, it helps the person to live. So that is what exactly I feel MP sir has done today. So it is a clarion call for the bankers to realize what is expected of the bankers. Our lead bank officer has listed out so many schemes. So today MP sir also said, these schemes have to be really reached out to the customers. आज कस्टमर आउटरीच प्रोग्राम जो हमारे सेंट्रल गवर्नमेंट के और प्राइवेट बैंक वाले पूरे आए हुए हैं, यहाँ पे हर लोगों को लोन देने का एक लोन जो लिए उनको चेक देने का और स्कीम के बारे में पब्लिसिटी देने का कार्यक्रम था। बहुत अच्छा प्रोग्राम है। अगर ये सक्सेसफुल हुआ, 100% इम्प्लीमेंट हुआ तो पूरा हमारा यहाँ पे 50% यहाँ के हमारे लोगों का प्रॉब्लम सॉल्व हो जाएगा। सरकार की स्कीम लोगों को, आम लोगों को समझ में नहीं आ रही, उसके लिए समझाने, अभी तो कोरोना था 2 साल कोरोना था। अब हम इनको बराबर लोगों को समझाएंगे। लोग भी इसको समझना कोशिश करना चाहिए, लोग भी दिलचस्पी दिखाना चाहिए। हम वो 1 कदम आ गए तो हम 10 कदम आगे आके उनको समझाएंगे। सरकार की तरफ से और कौन से नए स्कीम लॉन्च किए हैं? अभी हो रहे हैं भी नए स्कीम। अभी कल परसों ही हमारे आत्मनिर्भर भारत का ये हेल्थ इंफ्रास्ट्रक्चर का 65,000 करोड़ का स्कीम ओपन किए। गति शक्ति प्रोग्राम स्कीम लॉन्च किया है और उससे और ई श्रम पोर्टल ओपन किया है। हर वीक एक प्रोग्राम होते रहे। बहुत अच्छी स्कीम है, लोगों तक पहुँचना चाहिए। सर एज ए MP आप गुलबर्गा में क्या क्या डेवलपमेंट का प्रोग्राम बनाए हैं आने वाले? अभी डेवलपमेंट छोटा मोटा डेवलपमेंट हो रहा है। कोरोना में हम 2-2.5 साल उसमें दबे हुए थे, अब निकल रहे हैं। अभी बहुत कुछ करना इरादा है। अब रिंग रोड का प्रोसेस चल रहा है, यहाँ पे टेक्सटाइल पार्क का भी मूवमेंट चल रहा है और हमारे जो CCI कुरकुंटा जो बंद हुआ था उसके बारे में काम कर रहे हैं। और जो हम ये 3 तो इमीडिएटली हमारा सोच में है। कलबुर्गी की जनता उमेश यादव साहब बहुत दूर चले गए MP होने के बाद, आप लोग शिकायत कर रहे हैं। कोई शिकायत नहीं करते हैं, ये शिकायत झूठ है। सबसे नज़दीक में हो, सबके दिल में हो, मेरे साथ आओ। मेरे साथ कितने लोग हैं? बड़े लोग दूर हो गए होंगे, लेकिन छोटे जमीन से जुड़े हुए लोग मेरे साथ हैं। Today we have conducted the credit outreach program, which is a brainchild of our Honorable Prime Minister and the Finance Minister. Today's program has been inaugurated by our Honorable Member of Parliament here in Kalburgi district. This is a really, an outreach where bankers are required to reach out to the customers. I presume, I hope and I wish that from today onwards, the banks, all branches, not only in State Bank of India but in all our banks, that we will reach out to the customers and we will play a very active role to make the life of common man in this district more productive, and we will support every economic activity of the customers of the bank, non-customers of the bank, and we will make sure
that all the government sponsored schemes are taken in the right spirit, and the beneficiaries are really benefited by the program. And we need to make sure that this credit outreach program makes a beginning to make sure that the customers who come to the branch always feel respected and feel that their visit has resulted in the required benefit to them. Thank you very much. This video is sponsored by Mahalakshmi Jewelers, United Hospital, KBR University, News and Fabrics Clothes Store, Surat Khazana, Chulbul Lighting and Furniture, S Mart Super Bazaar, and by Easy Buy at Orchid Mall.